ಸ್ನೇಹಿತರೆ, ಇಂದು ನೀವು ಕೇಳಲಿರುವ ವಿಷಯ ನಿಮ್ಮ ಮನಸ್ಸನ್ನೇ ಕಡ್ಡಾಯವಾಗಿ ಕಡ್ಡವಂಥದ್ದು. ಅಷ್ಟು ಶಾಕಿಂಗ್ ಆದ ಕೋರ್ಟ್ ತೀರ್ಪು ಬಂದಿದೆ ಎಂಬುದು ಬಹುತೇಕ ಮಲೆಗಳಲ್ಲಿ ಈಗಾಗಲೇ ಬೆಂಕಿಯಂತೆ ಹರಡುತ್ತಿರುವ ಮಾತು. ವರ್ಷಗಳ ಹಿಂದೆ ನಡೆದ ಜಗಳಗಳು, ಕುಟುಂಬಗಳೊಳಗಿನ ಹಕ್ಕಿನ ಚರ್ಚೆಗಳು, ಸಹೋದರ ಸಹೋದರಿಯರ ನಡುವಿನ ದೂರ ಒಂದೇ ಕ್ಷಣದಲ್ಲಿ ತಲೆಕೆಳಗಾಗಿ ತೀರ್ಪಾಗುವಷ್ಟು ದೊಡ್ಡ ನಿರ್ಧಾರ ದೇಶದ ನ್ಯಾಯಾಲಯದಿಂದ ಹೊರಬಂದಿದೆ. ತಂದೆ ಬದುಕಿದ್ದಾಗ ಅವನು ಕಟ್ಟಿದ ಆಸ್ತಿ ಮೊದಲಿಗೆ ಹಕ್ಕು ಇದೆಯಾ ಇಲ್ವಾ ಎಂಬ ಪ್ರಶ್ನೆಗೆ ಇತ್ತೀಚೆಗಷ್ಟೇ ಸ್ಪಷ್ಟ ಗಟ್ಟಿಯಾದ, ಎಲ್ಲರ ಮಾತನ್ನು ಶಾಂತಗೊಳಿಸಬಹುದಾದ ಉತ್ತರ ಬಂದಿದೆ. ಇದನ್ನು ಕೇಳಿದ ಮೇಲೆ ನೀವು ಈಗ ಮಾಡುತ್ತಿರುವುದನ್ನೇ ನಿಲ್ಲಿಸಬಹುದು. ಏಕೆಂದರೆ ಆಜ್ ಕಿ ಅಪ್ಡೇಟ್ ಆಪ್ಕಿ ಜಿಂದಗಿ ಮೇ ಬಿ ಅಸರ್ ಡಾಲ್ ಸಕ್ತಿ ಹೈ. ಆದರೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿನಂತಿ. ಈ ರೀತಿ ನಿಖರವಾದ ಕಾನೂನು ಆಧಾರಿತ ಹಾಗೂ ಜನರಿಗೆ ನಿಜವಾಗಿಯೂ ಉಪಯೋಗವಾಗುವ ಮಾಹಿತಿಗಳನ್ನು ಮುಂದೆ ಕೂಡ ನಿಮಗೆ ಮೊದಲಿಗರಾಗಿ ತಲುಪಿಸಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನಮ್ಮ ಮುಂದಿನ ವಿಡಿಯೋ ಯಾವ ವಿಷಯದಲ್ಲಿ ಮಾಡಲು ಬೇಕು ಅನ್ನೋದನ್ನು ನೇರವಾಗಿ ನಿರ್ಧರಿಸುತ್ತವೆ. ಈಗ ಶುರು ಮಾಡೋಣ. ಸ್ನೇಹಿತರೆ, ಇತ್ತೀಚೆಗೆ ಕೋರ್ಟ್ ನೀಡಿದ ಹೊಸ ತೀರ್ಪು ತಂದೆಯ ಸ್ವಂತ ದುಡಿಮೆಯಿಂದ ಗಳಿಸಿದ ಆಸ್ತಿಯ ಬಗ್ಗೆ ಎಲ್ಲರನ್ನೂ ಚಕಿತರನ್ನಾಗಿಸಿದೆ. ತಂದೆ ಜೀವನದಲ್ಲಿ ತನ್ನ ಶ್ರಮದಿಂದ ಪಡೆದುಕೊಂಡಿರುವ ಆಸ್ತಿಗೆ ಯಾರಿಗೆ ಕೊಡುವುದು, ಯಾರಿಗೆ ಕೊಡಬಾರದು, ಯಾರ ಹೆಸರನ್ನು ಹಾಕಬೇಕು ಎಲ್ಲವನ್ನೂ ತಂದೆಯೇ ಸ್ವತಃ ನಿರ್ಧರಿಸಬಹುದು ಅನ್ನೋದನ್ನು ಕೋರ್ಟ್ ಮತ್ತೊಮ್ಮೆ ಸ್ಪಷ್ಟಗೊಳಿಸಿದೆ. ಅನೇಕರು ನಾನು ಮಗಳು ಆದ್ದರಿಂದ ನನಗೂ ಸಮಾನ ಹಕ್ಕು ಇದೆ ಎನ್ನುವ ಕಲ್ಪನೆ ಇಟ್ಟುಕೊಂಡಿದ್ದರು. ಆದರೆ ಈ ತೀರ್ಪು ಹೇಳುತ್ತದೆ, ಸ್ವಂತವಾಗಿ ಗಳಿಸಿದ ಆಸ್ತಿ ಪೂರ್ವಜರ ಆಸ್ತಿ ಅಲ್ಲ. ಹಾಗಾಗಿ ಅದರಲ್ಲಿ ಮಗಳು ಕಡ್ಡಾಯವಾಗಿ ಹಕ್ಕು ಕೇಳಲು ಆಗುವುದಿಲ್ಲ. ತಂದೆಯ ಮನಸ್ಸೇ ಅಂತಿಮ. ಇದೆಲ್ಲ ಕೇಳಿದ ಮೇಲೆ ಬಹುಶಃ ನಿಮಗೆ ಪ್ರಶ್ನೆ ಬರಬಹುದು. ಹಾಗಾದರೆ 2005 ತಿದ್ದುಪಡಿ ಏನು? ಮಗಳಿಗೆ ಸಮಾನ ಹಕ್ಕು ಅಂತ ಹೇಳಿಲ್ಲವಾ? ಹೌದು, ಹೇಳಿದೆ. ಆದರೆ ಆ ಹಕ್ಕು ಪೂರ್ವಜರ ಆಸ್ತಿಗೆ ಮಾತ್ರ ಅನ್ವಯಿಸುತ್ತದೆ. ಸ್ವಂತ ಸಂಪತ್ತು ಮತ್ತು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇವೆರಡನ್ನ ಗೊಂದಲಪಟ್ಟು ಅನೇಕ ಮನೆಗಳಲ್ಲಿ ಜಗಳಗಳು ಶುರುವಾಗುತ್ತವೆ. ಈ ಕೋರ್ಟ್ ತೀರ್ಪು ಹೇಳೋದೇನೆಂದರೆ, ಒಂದಿಷ್ಟು ವರ್ಷಗಳ ಹಿಂದೆ 1990, 2000 ಅಥವಾ 2004ರಲ್ಲಿ ಕುಟುಂಬದೊಳಗೆ ಆಸ್ತಿ ಹಂಚಿಕೆ ಆಲ್ರೆಡಿ ದಾಖಲೆ ಮೂಲಕ ಲೀಗಲ್ ಆಗಿ ಆಗಿಬಿಟ್ಟಿದ್ದರೆ, ಮಗಳು ಹಲವಾರು ವರ್ಷಗಳ ನಂತರ 2005 ತಿದ್ದುಪಡಿ ನಂತರ ನನಗೂ ಹಕ್ಕು ಅಂತ ಹೇಳಿ ಕೋರ್ಟಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲ. ಹಂಚಿಕೆ ಆಗಿಬಿಟ್ಟಿದ್ದರೆ ಅದು ಅಂತಿಮ. ಜನರು ವರ್ಷಗಳಿಂದ ತಪ್ಪಾಗಿ ನಂಬಿಕೊಂಡಿದ್ದ 2005 ನಂತರ ಯಾವ ಮಗಳಿಗೆ ಬೇಕಾದರೂ ಹಕ್ಕು ಸಿಗುತ್ತದೆ ಅನ್ನೋ ಕಲ್ಪನೆಗೆ ಕೋರ್ಟ್ ಇಂದು ಫುಲ್ ಸ್ಟಾಪ್ ಹಾಕಿದೆ. ಇದರಿಂದ ಅನೇಕರು ಆಶ್ಚರ್ಯದಲ್ಲಿ ಬಾರದಿರಲಿಕ್ಕಿಲ್ಲ. ಆದರೆ ನಿಜಕ್ಕೆ ಬಂದರೆ ಜನರಲ್ಲಿ ಗೊಂದಲ ಹೆಚ್ಚಾಗುವುದಕ್ಕೆ ಕಾರಣ ಕಾನೂನು ವಿಷಯಗಳಲ್ಲಿ ಸ್ಪಷ್ಟ ಜ್ಞಾನ ಇಲ್ಲದಿರುವುದೇ. ಹಲವರು ತಂದೆ ಹೆಸರಲ್ಲಿರುವ ಆಸ್ತಿ ಅಂದರೆ ಅದೇ ಪೂರ್ವಜರದ್ದು ಎಂದು ಭಾವಿಸುತ್ತಾರೆ. ಆದರೆ ಕಾನೂನು ಹೇಳೋದು ಬೇರೆ. ಒಂದೇ ಉದಾಹರಣೆಗೆ ತಗೊಳ್ಳಿ. ತಂದೆ ತನ್ನ ಶ್ರಮದಿಂದ ಮನೆ ಕಟ್ಟಿದ್ದಾನೆ, ಜಮೀನು ಕೊಂಡಿದ್ದಾನೆ, ಬಿಸ್ನೆಸ್ ಮಾಡಿದ್ದಾನೆ. ಈ ಎಲ್ಲ ಸ್ವಂತವಾಗಿ ಗಳಿಸಿದ ಆಸ್ತಿಗಳು. ಇದನ್ನು ತಂದೆ ಯಾರಿಗಾದರೂ ಬರೆದೊಪ್ಪಿಸಬಹುದು. ನೀವು ಮಗನಾಗಿರಬಹುದು, ಮಗಳಾಗಿರಬಹುದು. ಆಶ್ಚರ್ಯಕರವಾಗಿ ತಂದೆ ತನ್ನ ಸ್ವಂತ ಆಸ್ತಿಯನ್ನು ಸ್ನೇಹಿತನಿಗೆ, ಸಂಬಂಧಿಕನಿಗೆ ಅಥವಾ ಯಾರಿಗಾದರೂ ಟ್ರಸ್ಟ್ಗೆ ಕೂಡ ಬರೆಯಬಹುದು. ಮಗಳು ನನ್ನ ಹೆಸರು ಬರಲಿಲ್ಲ, ಇದು ಅನ್ಯಾಯ ಎಂದು ಹೇಳುವುದರಿಂದ ಕಾನೂನು ಬದಲಾಗುವುದಿಲ್ಲ. ಈ ತೀರ್ಪು ಅದನ್ನೇ ಮತ್ತೊಮ್ಮೆ ದೃಢಪಡಿಸಿದೆ. ಇನ್ನು ಬೇರೆ ಒಂದು ವಿಚಾರ, ಗಿಫ್ಟ್ ಡೀಡ್. ಪೂರ್ವಜರು ತಮ್ಮ ಆಸ್ತಿಯನ್ನು ತಮ್ಮ ಜೀವನದಲ್ಲಿ ಯಾರಿಗಾದರೂ ಗಿಫ್ಟ್ ಮಾಡಿ ರೆಕಾರ್ಡ್ ಮಾಡಿದರೆ, ನಂತರ ಯಾರು ಮಗ, ಮಗಳು, ಮೊಮ್ಮಗ ಯಾರೂ ಅದಕ್ಕೆ ಹಕ್ಕು ಕೇಳಲು ಸಾಧ್ಯವಿಲ್ಲ. ಜನರು ಸಾಮಾನ್ಯವಾಗಿ ಕೇಳುವುದು, ಆದರೆ ಪೂರ್ವಜರು ಯಾಕೆ ಹೀಗೆ ಮಾಡ್ತಾರೆ? ಇದು ಅವರ ಹಕ್ಕು, ಅವರ ನಿರ್ಧಾರ. ಕಾನೂನು ಅದರ ಹಿಂದೆ ನಿಂತಿರುತ್ತದೆ. ಹಾಗೆ ಅನೇಕ ಮಗಳು ವಿವಾಹದ ಸಂದರ್ಭಗಳಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ, ಹಕ್ಕು ಬೇಡ ಎಂದು ಬರೆದುಕೊಡ್ತಾರೆ. ನಂತರ ವರ್ಷಗಳ ನಂತರ ಕುಟುಂಬದಲ್ಲಿ ಕಲಹ ಶುರುವಾದಾಗ ನನ್ನ ಮೇಲೆ ಒತ್ತಡ ಮಾಡಿದ್ರು, ಬಲವಂತ ಮಾಡಿದ್ರು ಎಂದು ಕೋರ್ಟಿಗೆ ಹೋಗ್ತಾರೆ. ಆದರೆ ಹೊಸ ತೀರ್ಪು ಹೇಳೋದು, ಒತ್ತಡವನ್ನು ಸಾಬೀತುಪಡಿಸುವ ಹೊಣೆ ಆ ಮಗಳ ಮೇಲಿದೆ. ಕೇವಲ ಮಾತಿನಲ್ಲಿ ಹೇಳಿದ್ರೆ ಸಾಕಾಗುವುದಿಲ್ಲ. ಒಮ್ಮೆ ಡಾಕ್ಯುಮೆಂಟ್ ಲೀಗಲ್ ಆಗಿ ಸೈನ್ ಆಗಿದ್ರೆ ಅದು ಫೈನಲ್. ಇದೀಗ ಬರೋದು ಮತ್ತೊಂದು ಪ್ರಮುಖ ವಿಷಯ, ವಿಲ್.
ವೀರು ತಂದೆ ತನ್ನ ಜೀವನದಲ್ಲಿ ಬರೆದಿರುವ ವಿಲ್ ನೋಂದಾಯಿತವಾಗಿದ್ದರೆ ಮಗಳು ಸಾಮಾನ್ಯವಾಗಿ ಅದನ್ನು ಪ್ರಶ್ನಿಸಲಾಗುವುದಿಲ್ಲ. ತಂದೆ ತನ್ನ ಸ್ವಂತ ಆಸ್ತಿಯನ್ನು ಒಬ್ಬ ಮಗನಿಗೆ ಮಾತ್ರ ಕೊಡಬಹುದು, ಮಗಳನ್ನು ಬಿಡಬಹುದು, ಸಂಬಂಧಿಕನಿಗೆ ಕೊಡಬಹುದು. ಕಾನೂನು ಇದನ್ನು ತಡೆಯುವುದಿಲ್ಲ. ಜನರು ತಪ್ಪಾಗಿ ನಂಬಿಕೊಂಡಿರುವ ಮಗಳಿಗೆ ಯಾವಾಗಲೂ ತಂದೆಯ ಆಸ್ತಿಯಲ್ಲಿ ಶೇರ್ ಇರಲೇಬೇಕು ಅನ್ನೋ ಕಲ್ಪನೆಗೆ ಈ ತೀರ್ಪು ದೊಡ್ಡ ಹೊಡೆತ. ಇಡೀ ದೇಶದಲ್ಲಿ ಸಾವಿರಾರು ಪ್ರಕರಣಗಳು ವಿಲ್, ಗಿಫ್ಟ್, ಪಾರ್ಟಿಷನ್ ಮತ್ತು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಗೊಂದಲಗಳಿಂದ ತುಂಬಿವೆ. ಈ ಹೊಸ ತೀರ್ಪು ಎಲ್ಲ ಗೊಂದಲಕ್ಕೂ ಮುಂದೇ ಉತ್ತರ ನೀಡಿದಂತೆ. ಆದರೆ ಅತ್ಯಂತ ಮುಖ್ಯವಾದ ಪ್ರಶ್ನೆ, ಹಾಗಾದರೆ ಮಗಳಿಗೆ ಯಾವಾಗ ಹಕ್ಕು ಸಿಗುತ್ತದೆ? ಇದರ ಉತ್ತರ, ಆಸ್ತಿ ನಿಜವಾಗಿ ಪೂರ್ವಜರದ್ದು ಆಗಿ 2005 ನಂತರವೂ ಹಂಚಿಕೆ ಆಗದೇ ಇದ್ದರೆ ಮಗಳು ಮತ್ತು ಮಗ ಇಬ್ಬರು ಸಮಾನ ಹಕ್ಕಿನವರು. ಲಿಂಗಭೇದವಿಲ್ಲ. ಯಾರಿಗೂ ಹೆಚ್ಚು ಎಂದು ಬೇಡ, ಯಾರಿಗೂ ಕಡಿಮೆ ಎಂದು ಬೇಡ. ಆದರೆ ಈ ನಿಯಮ ಪೂರ್ವಜರ ಆಸ್ತಿಗೆ ಮಾತ್ರ. ತಂದೆ ಜೀವನದಲ್ಲಿ ಸಂಪಾದಿಸಿದ ಆಸ್ತಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಇಷ್ಟೆಲ್ಲ ತಿಳಿದ ಮೇಲೆ ನಮಗೆ ಒಂದೇ ಪಾಠ: ಕುಟುಂಬದ ಜಗಳ, ತಪ್ಪು ಕಲ್ಪನೆ, ಹಕ್ಕಿನ ಬಗ್ಗೆ ಆಪ್ಯಾಯವಾದ ಆಲಿವು ಬಹುತೇಕ ಜ್ಞಾನ ಕೊರತೆಯಿಂದ ಬರುತ್ತವೆ. ಕಾನೂನಿನ ತಿಳುವಳಿಕೆ ಹಾಗೂ ದಾಖಲೆಗಳ ಸ್ಪಷ್ಟತೆ ಕುಟುಂಬಗಳನ್ನು ದೊಡ್ಡ ತಪ್ಪಿ ನಿರ್ಧಾರಗಳಿಂದ ಕಾಪಾಡಬಹುದು. ಸ್ನೇಹಿತರೆ, ಆಸ್ತಿ ಹಂಚಿಕೆಯ ಬಗ್ಗೆ ದಶಕಗಳಿಂದ ನಡೆಯುತ್ತಿರುವ ಗೊಂದಲವನ್ನು ಈ ಹೊಸ ತೀರ್ಪು ಕೇವಲ ಕಾಗದದಲ್ಲಲ್ಲ, ಜನರ ಮನಸ್ಸಿನಲ್ಲೂ ಬದಲಾವಣೆ ತರಲು ಕಾರಣವಾಗಿದೆ. ಅನೇಕರು ವರ್ಷಗಳಿಂದ ಕೇಳಿಕೊಂಡಿದ್ದ ಪ್ರಶ್ನೆ, ಪೂರ್ವಜರ ಆಸ್ತಿಯನ್ನು ಹೇಗೆ ಗುರುತಿಸಬೇಕು? ತಂದೆಯ ಹೆಸರಿನಲ್ಲಿದ್ದರೆ ಅದನ್ನೇ ಪೂರ್ವಜರದ್ದು ಎಂದುಕೊಳ್ಳಬಹುದಾ? ಈ ಪ್ರಶ್ನೆಯೇ ಕುಟುಂಬಗಳಲ್ಲಿ ಕಲಹಕ್ಕೆ ನೇರ ಕಾರಣವಾಗಿತ್ತು. ಆದರೆ ಕೋರ್ಟ್ ನೀಡಿದ ಸ್ಪಷ್ಟನೆ ಈಗ ಜನರಿಗೆ ನಿಜವಾದ ದೃಷ್ಟಿಕೋನವನ್ನು ನೀಡಿದೆ. ಪೂರ್ವಜರ ಆಸ್ತಿ ಎಂದರೆ ಅಜ್ಜ, ಅಜ್ಜನ ಅಪ್ಪ ಮತ್ತು ಅವರ ಹಿಂದಿನ ಪೀಳಿಗೆಯಿಂದ ಯಾವುದೇ ಮಾರಾಟ ಅಥವಾ ಹಂಚಿಕೆಯಿಲ್ಲದೆ ನಿರಂತರವಾಗಿ ಬಂದಿರುವ ಆಸ್ತಿ. ಇದು ತಂದೆಯ ಹೆಸರಿನಲ್ಲಿದ್ದರೂ ಅದು ಅವರಿಗೆ ಸ್ವಂತ ದುಡಿಮೆಯಿಂದ ಬಂದಿರದಿದ್ದರೆ ಮಾತ್ರ ಪೂರ್ವಜರದ್ದಾಗಿ ಪರಿಗಣಿಸಬಹುದು. ಆದರೆ ಜನರು ಅರ್ಥ ಮಾಡಿಕೊಳ್ಳದೆ ತಂದೆಯ ಹೆಸರಿನಲ್ಲಿದ್ದರೆ ಅದು ನಗು ಸ್ವಾಭಾವಿಕ ಹಕ್ಕು ಎಂದೇ ನಂಬಿಕೊಂಡು ಪ್ರಕರಣಗಳನ್ನು ಹಾಕುತ್ತಿದ್ದರು. ಈ ಗೊಂದಲಕ್ಕೆ ಕೋರ್ಟ್ ಕಟ್ಟುನಿಟ್ಟಾಗಿ ಫುಲ್ ಸ್ಟಾಪ್ ಹಾಕಿದ. ತಂದೆ ಸ್ವತಃ ದುಡಿದುಕೊಂಡ ಆಸ್ತಿಯ ಮೇಲೆ ಯಾರಿಗೂ ಸ್ವಯಂಹಸ್ಪು ಇಲ್ಲ. ತಂದೆ ಯಾರಿಗೆ ಕೊಡಬೇಕೆಂದು ನಿರ್ಧರಿಸಿದರೆ ಅದು ಅಂತಿಮ. ಮಗಳು ಮನಸ್ಸಿಗೆ ನೋವಾಗಬಹುದು, ಆದರೆ ಕಾನೂನು ತಂದೆಯ ನಿರ್ಧಾರಕ್ಕೆ ಮೀರಲ್ಲ. ವಿಶೇಷವಾಗಿ ವಿಲ್ ಇದ್ದರೆ ಅದು ಕಾನೂನುಬದ್ಧ ದಾಖಲೆ. ವಿಲ್ನಲ್ಲಿ ಹೆಸರು ಇಲ್ಲದಿದ್ದಕ್ಕಾಗಿ ಅನ್ಯಾಯ ಎಂದು ಹೇಳಿ ಪ್ರಕರಣ ಹಾಕಿದರೂ ಅದು ಮೊದಲ ನೋಟಕ್ಕೆ ಕಾನೂನಿನಲ್ಲಿ ತೂಕ ಇಲ್ಲದ ವಾದವಾಡುತ್ತದೆ. ಇದರ ಹಿಂದೆ ಒಂದು ದೊಡ್ಡ ಸತ್ಯವೇ ಇದೆ. ಕಾನೂನು ಎಂದರೆ ಭಾವನೆಗಳ ಜೊತೆ ಕೆಲಸ ಮಾಡುವ ಯಂತ್ರವಲ್ಲ. ಅದು ದಾಖಲೆಗಳ ಮೇಲೆ ನಡೆದು ಯುಕ್ತಿ ಮತ್ತು ನಿಯಮಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಮಗಳು ತನ್ನ ಕುಟುಂಬದೊಂದಿಗೆ ಎಷ್ಟು ಹತ್ತಿರವಾಗಿರಬಹುದು, ತಂದೆ ಮಗಳ ಸಂಬಂಧ ಎಷ್ಟು ಪ್ರೀತಿ ತುಂಬಿರಬಹುದು, ಆದರೆ ಆಸ್ತಿ ಸಂಬಂಧಿತ ನಿರ್ಧಾರಕ್ಕೆ ಕಾನೂನು ಭಾವನೆಗಳನ್ನು ಆಧಾರವಾಗಿಡುವುದಿಲ್ಲ. ಇದೇ ಕಾರಣಕ್ಕೆ ಅನೇಕರು ವಿಲ್, ಗಿಫ್ಟ್ ಡೀಡ್ ಅಥವಾ ಸೆಟಲ್ಮೆಂಟ್ ಡೀಡ್ ನೋಡಿ ಮಾತ್ರ ಫ್ಯಾಮಿಲಿ ಡಿಸಿಷನ್ಸ್ ತೆಗೆದುಕೊಳ್ಳಲು ಕೊನೆಯ ಕೆಲವು ವರ್ಷಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಇದೀಗ ಮತ್ತೊಂದು ಸಾಮಾನ್ಯ ಘಟನೆ ತಂದೆ ಜೀವನದಲ್ಲಿ ಕೆಲವೊಮ್ಮೆ 2 ಮನೆಗಳನ್ನು ಕೊಂಡಿರಬಹುದು. ಒಂದು ಮನೆ ಮಗಳನ್ನು ಕೊಟ್ಟಿರಬಹುದು, ಇನ್ನೊಂದು ಮಗನಿಗೆ ಕೆಲವೊಮ್ಮೆ ಹಣದ ಮೌಲ್ಯ ಸಮವಾಗಿರುವುದು. ಇದನ್ನೇ ನೋಡಿ ಕೆಲವರು ಅವರಿಗೆ ಹೆಚ್ಚು, ನನಗೆ ಕಮ್ಮಿ ಎಂದು ಜಗಳ ಶುರು ಮಾಡುತ್ತಾರೆ. ಆದರೆ ಕೋರ್ಟ್ ಸ್ಪಷ್ಟಪಡಿಸಿರುವಂತೆ ತಂದೆಯ ಸ್ವಂತ ಆಸ್ತಿಯಲ್ಲಿ ಸಮಾನ ಹಂಚಿಕೆ ಮಾಡಲೇಬೇಕು ಎಂಬ ನಿಯಮವೇ ಇಲ್ಲ. ತಂದೆ ಹೇಗೆ ಬೇಕಾದರೂ ಹಂಚಿಕೊಳ್ಳಬಹುದು, ಯಾರಿಗಾದರೂ ಹೆಚ್ಚಿನದು ಕೊಡಬಹುದು, ಯಾರಿಗಾದರೂ ಕಮ್ಮಿ ಕೊಡಬಹುದು. ಯಾವುದೇ ವ್ಯಕ್ತಿ ಇದು ನ್ಯಾಯವಲ್ಲ ಎಂದು ಕೋರ್ಟಿಗೆ ಹೋಗಿದರೂ ಅದಕ್ಕೆ ಕಾನೂನು ತೂಕ ಕೊಡುವುದಿಲ್ಲ. ಕಾರಣ ಇದು ಪೂರ್ಣವಾಗಿ ತಂದೆಯ ಸ್ವಾತಂತ್ರ್ಯ. ಇದನ್ನ ಕೇಳಿದ ನಂತರ ಅನೇಕರು ಪ್ರಶ್ನೆ ಮಾಡ್ತಾರೆ, ಹಾಗಾದರೆ ಮಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರೆ ಏನು? ಇದು ನೋವುಂಟು ಮಾಡುವ ಪ್ರಶ್ನೆ. ಆದರೆ ಕಾನೂನು ಹೇಳೋದು ಸ್ವಂತ ಆಸ್ತಿ ವಿಷಯದಲ್ಲಿ ತಂದೆ ಹಾಗೆ ಮಾಡುವ ಹಕ್ಕು ಹೊಂದಿದ್ದಾನೆ. ಇದು ಸಮಾಜಕ್ಕೆ ಕಷ್ಟಕರವಾಗಿ ಕಾಣಬಹುದು, ಆದರೆ ಕಾನೂನು ನೋಡುವ ದೃಷ್ಟಿಕೋನ ಬೇರೆ. ಯಾರು ಏನನ್ನು ಮಾಡ್ತಾರೆ ಎಂಬುದಕ್ಕಿಂತ ಅವರು ಮಾಡಿರುವುದು ಕಾನೂನುಬದ್ಧವೇ ಎಂಬುದು ಮುಖ್ಯ. ಮತ್ತೊಂದು ಉದಾಹರಣೆಗೆ ತೆಗೆದುಕೊಳ್ಳಿ. ತಂದೆ ತನ್ನ ಆಸ್ತಿಯನ್ನು ಟ್ರಸ್ಟ್ಗೆ ಬರೆಯುತ್ತಿದ್ದರೆ ಆ ಆಸ್ತಿ ಸಂಪೂರ್ಣವಾಗಿ ಟ್ರಸ್ಟ್ನಾಗುತ್ತದೆ. ನಂತರ ಮಗಳು ಅಥವಾ ಮಗ ಇದು ಪೂರ್ವಜರದ್ದು, ನನಗೂ ಹಕ್ಕಿದೆ ಎಂದು ಹೇಳುವುದನ್ನು ಕಾನೂನು ಪರಿಗಣಿಸುವುದಿಲ್ಲ. ಟ್ರಸ್ಟ್ಗೆ ಹಸ್ತಾಂತರವಾದ ಆಸ್ತಿ ಕುಟುಂಬದ ಹಕ್ಕಿನಿಂದ ಹೊರಬರುತ್ತದೆ. ಜನರಿಗೆ ಇದು ಸಹಜವಾಗಿ ಅರ್ಥವಾಗದೇ ಇರುವುದರಿಂದ ನಂತರ ದೊಡ್ಡ ಗೊಂದಲ ಶುರುವಾಗುತ್ತದೆ. ಆದರೆ ಹೊಸ ತೀರ್ಪು ಇದರಲ್ಲೂ ಹೊಸ ಬೆಳಕು ಚೆಲ್ಲಿದೆ. ಆಸ್ತಿ
ಟ್ರಸ್ಟ್ಗೆ ಹೋದ ಕ್ಷಣದಿಂದಲೇ ಅದು ಕುಟುಂಬದ ಹಕ್ಕಿನಿಂದ ಹೊರಬರುತ್ತದೆ. ಇದು ಈಗ ಸ್ಪಷ್ಟ. ಈಗ ಇನ್ನೊಂದು ಪ್ರಶ್ನೆ. ಒಪ್ಪಂದಕ್ಕೆ ಸಹಿ ಹಾಕಿಸಿದ್ದೆ ಎಂದು ಮಗಳು ಹೇಳಿದ್ದರೆ, ಕೋರ್ಟ್ ಇದರಲ್ಲೂ ಬಹಳ ಕಟ್ಟುನಿಟ್ಟಾಗಿಯೇ ಹೇಳಿದೆ. ಮಗಳು ಒತ್ತಡವಿತ್ತು ಎಂದು ಹೇಳಿದ್ದರೆ ಸಾಬೀತುಪಡಿಸುವ ಹೊಣೆ ಆಕೆಯ ಮೇಲಿದೆ. ಕೇವಲ ಮಾತಿನಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ. ದಾಖಲೆಗಳ ಜಗತ್ತಿನಲ್ಲಿ ಮಾತಿಗೆ ತೂಕ ಕಡಿಮೆ. ಆದ್ದರಿಂದ ಒಪ್ಪಂದವು ನಿಜವಾಗಿಯೂ ಒತ್ತಡದಿಂದ ಆಗಿದೆಯಾ ಎಂದು ಸಾಬೀತುಪಡಿಸಲು ಸಾಕ್ಷಿಗಳ ಬೇಕು, ಘಟನೆಗಳ ವಿವರ ಬೇಕು ಹಾಗೂ ಕೋರ್ಟ್ನಲ್ಲಿ ಪ್ರಶ್ನೆ ತಾಳುವಂತಹ ಪ್ರಮಾಣ ಬೇಕು. ಇಲ್ಲದಿದ್ದರೆ ಒಪ್ಪಂದ ಅಂತಿಮವಾಗುತ್ತದೆ. ಈಗ ಮುಖ್ಯ ಮಾಚುಕಟ್ಟು. ಕೆಲವೊಮ್ಮೆ ಅಣ್ಣ ತಮ್ಮನ ನಡುವೆ ಆಸ್ತಿ ವಿಷಯದಲ್ಲಿ ಜಗಳ ಶುರುವಾದಾಗ ಮಗಳನ್ನು ಒಳಗೆಳಕೊಳ್ಳುತ್ತಾರೆ. ಯಾರಾದರೂ ಹೇಳುತ್ತಾರೆ ಮಗಳಿಗೂ ಶೇರಿದೆ, ಇನ್ನೊಬ್ಬರು ಹೇಳುತ್ತಾರೆ ಸ್ವಂತ ಆಸ್ತಿ ಶೇರಿಲ್ಲ. ಇದರಿಂದ ಅನಗತ್ಯ ಕೋರ್ಟ್ ಪ್ರಕರಣಗಳು ಶುರುವಾಗುತ್ತವೆ. ಇದನ್ನೇ ತಡೆಗಟ್ಟಲು ಈ ತೀರ್ಪು ಮಹತ್ವದ್ದಾಗಿದೆ. ಜನರು ಈಗ ಕನಿಷ್ಠ ಮೂಲಭೂತ ದಾಖಲೆಗಳನ್ನು ನೋಡಿಕೊಂಡು ನಿರ್ಧಾರ ತೆಗೆದುಕೊಳ್ಳಬಹುದು. ಈ ತೀರ್ಪು ಕೇವಲ ಮಗಳು ಮಗನ ನಡುವಿನ ವಿಚಾರವಲ್ಲ. ಇದು ಕುಟುಂಬ ಮಟ್ಟದಲ್ಲಿ ಜಗಳಗಳಿಗೆ ಫುಲ್ ಸ್ಟಾಪ್ ಹಾಕುವ ಮಹತ್ವದ ಹೆಜ್ಜೆ. ಮಗಳಿಗೂ ಹಕ್ಕಿದೆ, ಆದರೆ ಯಾವ ಆಸ್ತಿಯಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ದಾಖಲೆ ಆಧಾರದ ಮೇಲೆ, ಇವುಗಳ ಸ್ಪಷ್ಟತೆ ಈ ತೀರ್ಪಿನ ಸತ್ಯಶಕ್ತಿ. ಇಷ್ಟೆಲ್ಲ ವಿಚಾರಗಳ ನಡುವೆ ಒಂದು ದೃಶ್ಯ. ಯಾವ ಮನೆಯಲ್ಲೂ ಸಾಮಾನ್ಯ. ತಂದೆ ತೀರಿದ ನಂತರ ಕುಟುಂಬ ಕೂಡಿ ಬಂದು ಆಸ್ತಿ ವಿಚಾರ ಕೇಳುವುದು. ಯಾರಿಗೆ ಏನು ಸಿಗಬೇಕೆಂಬುದು ಸಹಜವಾಗಿ ಗೊಂದಲವಾಗುತ್ತದೆ. ಆದರೆ ಈಗಿನ ಕೋರ್ಟ್ ತೀರ್ಪು ಒಂದು ಸ್ಪಷ್ಟ ಮಾರ್ಗ ತೋರಿಸಿದೆ. ಮೊದಲು ದಾಖಲಾತಿ ನೋಡಿ, ಆಸ್ತಿ ಪೂರ್ವಜರದ್ದು, ಸ್ವಂತದ್ದು, ಗಿಫ್ಟ್ ಆಗಿದೆ, ವೀರು ಬರೆದಿದ್ದಾರೆ. ಇವುಗಳಲ್ಲಿ ಯಾವುದೇ ಒಂದು ಸತ್ಯವಾಗಿರಬಹುದು. ಅದನ್ನೇ ಆಧಾರ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಬೇಕು. ಇದು ಜಗಳದಿಂದ ಕುಟುಂಬವನ್ನು ಉಳಿಸುವ ಮೊದಲ ಹೆಜ್ಜೆ. ಸ್ನೇಹಿತರೆ, ಈಗ ಅತ್ಯಂತ ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ಈ ತೀರ್ಪಿನ ನೈಜ ಪರಿಣಾಮ ಜನರ ಜೀವನದಲ್ಲಿ ಏನು? ಇದು ಕೇವಲ ಕಾನೂನು ಪುಸ್ತಕಗಳಲ್ಲಿ ಬರೆದಿರುವ ವಿಷಯವಲ್ಲ. ಇದು ಸಾವಿರಾರು ಮನೆಗಳಲ್ಲಿ ಪ್ರತಿದಿನ ಕೇಳಿಬರುವ ಜಗಳಗಳಿಗೆ ನೇರ ಉತ್ತರ. ಮಗಳು, ಮಗ, ತಂದೆ ಇವರೆಲ್ಲರ ಹಕ್ಕು, ಜವಾಬ್ದಾರಿ ಮತ್ತು ನಿರ್ಧಾರಗಳ ಬಗ್ಗೆ ಜನರಲ್ಲಿರುವ ತಪ್ಪು ಕಲ್ಪನೆಗಳನ್ನು ಈ ತೀರ್ಪು ಸರಿಪಡಿಸಿದೆ. ಇಂದು ಅನೇಕರು ಕೇಳುತ್ತಾರೆ, ತಂದೆ ತನ್ನ ಸ್ವಂತ ಆಸ್ತಿಯನ್ನು ಮಗಳಿಗೆ ಕೊಡಲೇಬೇಕು ಎಂಬ ಕಡ್ಡಾಯವಿದೆಯಾ? ಸ್ಪಷ್ಟ ಉತ್ತರ ಇಲ್ಲ. ಇದೇ ಸತ್ಯ. ಅನೇಕರು ನಂಬದೇ ಇರುವ ವಿಚಾರ. ಆದರೆ ಇದು ಕಾನೂನು. ಪೂರ್ವಜರ ಆಸ್ತಿ ಇದ್ದರೆ ಮಗಳು ಮತ್ತು ಮಗ ಸಮಾನ ಹಕ್ಕು ಹೊಂದಿರುತ್ತಾರೆ. ಆದರೆ ತಂದೆ ವ್ಯಕ್ತಿಗತವಾಗಿ ಗಳಿಸಿದ ಆಸ್ತಿ ವಿಷಯದಲ್ಲಿ ಅವರು ಸಂಪೂರ್ಣ ಅಧಿಕಾರ ಹೊಂದಿರುತ್ತಾರೆ. ಇದು ಕೆಲವರಿಗೆ ಕಠಿಣವಾಗಿ ತೋರಬಹುದು, ಆದರೆ ಕಾನೂನು ಸಮತೆಯನ್ನು ನೋಡುತ್ತದೆ, ದಯೆಯನ್ನು ಅಲ್ಲ. ಮತ್ತೊಂದು ಬಹುಮುಖ್ಯ ವಿಷಯ. ನಮ್ಮ ಸಮಾಜದಲ್ಲಿ ಮಗಳು ಮದುವೆಯಾದ ನಂತರ ಪತಿಯ ಮನೆಗೆ ಹೋಗುತ್ತಾಳೆ. ಹಾಗಾಗಿ ತಂದೆ, ನಾನು ಈಗಾಗಲೇ ಮದುವೆ ವೆಚ್ಚ ಮಾಡಿದ್ದೇನೆ ಎನ್ನುವ ಕಾರಣಕ್ಕೆ ಆಸ್ತಿಯನ್ನು ಸಂಪೂರ್ಣವಾಗಿ ಮಗನಿಗೆ ಕೊಡುತ್ತಾರೆ. ಕೆಲವರಿಗೆ ಇದು ಭೇದ ಭಾವವಾಗಿ ಕಾಣಬಹುದು, ಆದರೆ ಕಾನೂನು ಹೇಳೋದೇ ಇದು. ತಂದೆಯ ನಿರ್ಧಾರ, ಕಾನೂನಿನ ಮೇಲೆ ಇದು ಪರಿಣಾಮ ಬೀರುವುದಿಲ್ಲ. ಸಮಾಜದ ಭಾವನೆ ಮತ್ತು ಕಾನೂನಿನ ನಿಯಮ ಇವೆರಡರಲ್ಲಿ ವ್ಯತ್ಯಾಸವಿದೆ. ಇನ್ನೊಂದು ಪ್ರಶ್ನೆ, ಮಗಳು ಮದುವೆಯಾದರೂ ಹಕ್ಕು ಉಳಿಯುತ್ತದೆಯೇ? ಪೂರ್ವಜರ ಆಸ್ತಿ ಇದ್ದರೆ ಹೌದು, ಮಗಳಿಗೆ ಹಕ್ಕು ಉಳಿಯುತ್ತದೆ. ಸ್ವಂತ ಆಸ್ತಿ ಇದ್ದರೆ ತಂದೆಯ ನಿರ್ಧಾರವೇ ಅಂತಿಮ. ಕೊನೆಯ ಕೆಲವು ವರ್ಷಗಳಲ್ಲಿ ಕೋರ್ಟಿಗೆ ಬಂದ ಪ್ರಕರಣಗಳಲ್ಲಿ ದೊಡ್ಡ ಸಂಖ್ಯೆಯವು ಕುಟುಂಬಗಳೊಳಗಿನ ಗೊಂದಲಗಳಿಂದ. ಕೆಲವರು ತಮ್ಮ ಹಕ್ಕನ್ನು ತಿಳಿಯದೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಕೆಲವರು ಹಕ್ಕು ಇದೆ ಎಂದು ತಪ್ಪಾಗಿ ನಂಬಿಕೊಂಡು ಯುದ್ಧ ಮಾಡಿದ್ದಾರೆ. ಕೆಲವರು ವಿಲ್ಲಿದ್ದರೂ ಅದನ್ನು ಪ್ರಶ್ನಿಸಿ ಪ್ರಕರಣ ಹಾಕಿದ್ದಾರೆ. ಈ ಎಲ್ಲಕ್ಕೂ ಕಾರಣ ಒಂದೇ: ದಾಖಲೆಗಳ ಅರಿವು ಇಲ್ಲದಿರುವುದು. ಈ ಹೊಸ ತೀರ್ಪು ಎಲ್ಲರಿಗೂ ಒಂದು ಪಾಠ ಕಲಿಸುತ್ತದೆ. ಯಾವುದೇ ಆಸ್ತಿ ವಿಷಯದಲ್ಲಿ ಮೊದಲನೆಯದಾಗಿ ದಾಖಲೆಗಳನ್ನು ಪರಿಶೀಲಿಸಬೇಕು. ಆಸ್ತಿ ಯಾವ ವರ್ಗಕ್ಕೆ ಸೇರುತ್ತದೆ ಎಂಬುದನ್ನು ತಿಳಿಯದೆ ಮಾತಿನ ಆಧಾರದ ಮೇಲೆ ನಿರ್ಧಾರ ಮಾಡುವುದು ಮೂರ್ಖತನ. ಆಸ್ತಿ ವಿಷಯದಲ್ಲಿ ಕೇವಲ ನಂಬಿಕೆ ಸಾಕಾಗುವುದಿಲ್ಲ, ದಾಖಲೆಗಳು ನ್ಯಾಯವನ್ನು ನಿರ್ಧರಿಸುತ್ತವೆ. ಹೀಗಿರಲಾಗಿ ಕುಟುಂಬದಲ್ಲಿ ಜಗಳ ಬರದಂತೆ ಹೇಗೆ ತಡೆಯಬೇಕು? ಈ ಉತ್ತರ ಬಹಳ ಸರಳ. ತಂದೆ ತಮ್ಮ ನಿರ್ಧಾರವನ್ನು ಸ್ಪಷ್ಟವಾಗಿ ಕಾನೂನುಬದ್ಧವಾಗಿ ದಾಖಲಿಸಬೇಕು. ಇದ್ದರೆ ನೋಂದಾಯಿಸಬೇಕು. ಗಿಫ್ಟ್ ಡೀಡ್ ಇದ್ದರೆ ಅದನ್ನು ಸರಿಯಾಗಿ ರೀತಿಯಲ್ಲಿ ಮಾಡಿಸಬೇಕು. ಟ್ರಸ್ಟ್ಗೆ ಕೊಡುತ್ತಿದ್ದರೆ ಅದರ ದಾಖಲೆ ಕೂಡ ಸರಿಯಾಗಿ ಇರಬೇಕು. ಇದು ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡುತ್ತದೆ. ತಂದೆ ತೀರಿದ ನಂತರ ವಕೀಲರನ್ನು ಓಡಾಡುತ್ತಿದ್ದೇ ಇರೋದು ಅನೇಕ ಮನೆಗಳಲ್ಲಿ ಕಂಡುಬರುವ ದುಃಖಕರ ಸತ್ಯ. ಜನರು ಕಾನೂನು ತಿಳಿಯದೆ ತಮ್ಮ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ. ಕೆಲವರು ಹಕ್ಕು ಇಲ್ಲದಿದ್ದರೂ ಪ್ರಕರಣ ಹಾಕಿ ವರ್ಷಗಳ ಕಾಲ ಸಮಯ, ಹಣ, ಮನಃಶಾಂತಿ ಕಳೆದುಕೊಳ್ಳುತ್ತಾರೆ. ಈ ತೀರ್ಪು ಹೀಗೆ ನಡೆಯುವ ತಪ್ಪುಗಳನ್ನು ತಡೆಯಲು ಬಂದ ದೊಡ್ಡ ಹೆಜ್ಜೆ. ಈ ತೀರ್ಪು ಮತ್ತೊಂದು ಮಹತ್ವದ ವಿಚಾರವನ್ನು ನೆನಪಿಸುತ್ತದೆ. ಹಕ್ಕು ಇದ್ದರೆ ಅದನ್ನು ಬಳಸಿಕೊಳ್ಳಿ, ಹಕ್ಕು ಇಲ್ಲದಿದ್ದರೆ ಜಗಳ ಮಾಡಬೇಡಿ. ಇದು ಕುಟುಂಬವನ್ನು ಉಳಿಸಿ. ಒಂದು ದೊಡ್ಡ ನೀತಿ: ಮನೆಯೊಳಗಿನ ಸಂಬಂಧಗಳು ಆಸ್ತಿಗಿಂತ ಮುಖ್ಯ.
ಸಹೋದರ ಸಹೋದರಿಯರ ನಡುವೆ ಮೂಡುವ ಬಿರುಕುಗಳು ನಂತರ ವರ್ಷಗಳ ಕಾಲ ಮರೆಯದ ಗಾಯವಾಗುತ್ತವೆ. ಕೊನೆಯಲ್ಲಿ ಈ ವಿಡಿಯೋವನ್ನು ಕೇಳುತ್ತಿರುವ ಪ್ರತಿಯೊಬ್ಬರೂ ಒಂದು ವಿಷಯ ಜ್ಞಾನದಲ್ಲಿ ಇಟ್ಟುಕೊಳ್ಳಬೇಕು. ಆಸ್ತಿ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಅನೇಕ ಮನೆಗಳ ನಾಶಕ್ಕೆ ಕಾರಣವಾಗಿವೆ. ಆದ್ದರಿಂದ ಯಾವ ನಿರ್ಧಾರ ತೆಗೆದುಕೊಳ್ಳುವಾಗಲೂ ಕಾನೂನು ಸಲಹೆಗಾರರೊಂದಿಗೆ ಮಾತನಾಡಿ ದಾಖಲೆಗಳನ್ನು ಪರಿಶೀಲಿಸಿ ತಪ್ಪು ಮಾಹಿತಿಗೆ ಬಲಿಯಾಗಬೇಡಿ. ನೀವು ಕೇಳುವ ಪ್ರಶ್ನೆಗಳು, ನಿಮ್ಮ ಅಭಿಪ್ರಾಯಗಳು ಎಲ್ಲವೂ ನಮ್ಮ ಮುಂದಿನ ವಿಡಿಯೋ ವಿಷಯವನ್ನು ತೀರ್ಮಾನಿಸುತ್ತವೆ.